ಪಕ್ಷದ BLA2 ಅವ್ರಿಗೆ ಯಾವ್ದಾದ್ರು ಮನೆ ಅಡ್ರೆಸ್ ಗೊತ್ತಾಗದೇ ಇದ್ರೆ ಆ ಮನೆ ಅಡ್ರೆಸ್ನ ತೋರಿಸುವಂಥ ಕೆಲಸನ, ಮಾಹಿತಿ ಕೊಡುವಂಥ ಕೆಲಸವನ್ನ ಇಂಥ ಕೆಲಸ ಮಾಡ್ಬೋದು. BLO ಕೆಲಸ ಮಾಡೋದಕ್ಕೆ BLAಗೆ ಅಧಿಕಾರ ಕೊಟ್ಟಿಲ್ಲ, ಅಥವಾ ನಿಮ್ಮ ಕಾರ್ಯಕರ್ತರಿಗೂ ಅಧಿಕಾರ ಕೊಟ್ಟಿಲ್ಲ. ನಿಮ್ಮ ಪಕ್ಷ ಇಲ್ಲಿ ಅಧಿಕಾರದಲ್ಲಿ ಇದೆ ಅನ್ನೋ ಕಾರಣಕ್ಕೆ BLO ಮಾಡೋ ಕೆಲಸನ ನಿಮಗೆ ವಹಿಸ್ಕೊಟ್ಟಿಲ್ಲ. ಆದರೆ ನಿಮ್ಮ ಉತ್ತರ ಹೇಗಿತ್ತು ಅಂದರೆ, BLOಗಳು ಹೋಗಕ್ಕಾಗಲ್ಲ, ಹೋಗದೇ ಇದ್ರೆ ಹೋಗ್ಬೇಕು, ಅವ್ರ ಡ್ಯೂಟಿ ಅದು, ಅವ್ರ ಕರ್ತವ್ಯ, ಹೋಗಲೇಬೇಕು. ಹೋಗಕ್ಕಾಗಲ್ಲ ಅಂದರೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ವಹಿಸ್ಕೊಟ್ಟಿದ್ದಾರಾ, ಅಥವಾ ನಿಮ್ಮ ಕಾಂಗ್ರೆಸ್ ಇಲ್ಲಿ ಅಧಿಕಾರದಲ್ಲಿ ಇದೆ ಅಂತ ಕಾಂಗ್ರೆಸ್ ಕಾರ್ಯಕರ್ತರಿಗೆ BLO ಕೆಲಸನ ವಹಿಸಿದಾರಾ? ಇದನ್ನೇ ಅಕ್ರಮ ಅಂತ ನಾವು ಹೇಳಿದ್ದು. ನಿಮ್ಮ ಪಕ್ಷದ ಕಾರ್ಯಕರ್ತರ ಅಣತಿಯಂತೆ BLO ಕೇಳದೇ ಅಕ್ರಮ ಆಗತ್ತೆ. ಅವನು SIR ನಿಯಮಗಳಿಗೆ ಅನುಗುಣವಾಗಿ ಕಾರ್ಯನಿರ್ವಹಿಸಬೇಕೇ ಹೊರತು ನಿಮ್ಮ ಪಕ್ಷದ ಆದೇಶಕ್ಕೆ ಅನುಗುಣವಾಗಿ BLO ಕಾರ್ಯನಿರ್ವಹಿಸೋಂಗಿಲ್ಲ. ನೀವು ನಿಮ್ಮ ಪಕ್ಷದ ಆದೇಶಕ್ಕೆ ಅನುಗುಣವಾಗಿ ಕಾರ್ಯನಿರ್ವಹಿಸಬೇಕು ಅಂತ ಹೇಳೋದೇ ಅಕ್ರಮದ ಮುನ್ಸೂಚನೆಯನ್ನು ತೋರಿಸ್ತಾ ಇದೆ. ಇನ್ನೊಂದು ಎಚ್ಚರಿಕೆ ವಹಿಸಬೇಕು. ಇತ್ತೀಚೆಗೆ ಬರ್ತ್ ಸರ್ಟಿಫಿಕೇಟ್ನ ನ್ಯಾಯಾಲಯಕ್ಕೆ ಹೋಗಿ ನ್ಯಾಯಾಲಯದ ಮೂಲಕ ಬರ್ತ್ ಸರ್ಟಿಫಿಕೇಟ್ನ ಪಡ್ಕೊಳ್ಳೋ ಕೆಲಸ ಮಾಡ್ತಿದ್ದಾರೆ. ಇದು ಬಲ್ಕಾಗಿ ನಡೀತಾ ಇದೆ. ಮೈಸೂರಿನಂಥ ಕಡೆಗಳಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಈ ರೀತಿ ನ್ಯಾಯಾಲಯಕ್ಕೆ ಬಂದಿದೆ. ಈ ಬಗ್ಗೆ ವಿಶೇಷ ಗಮನ ಹರಿಸಬೇಕು. ಇಂಥ ಬರ್ತ್ ಸರ್ಟಿಫಿಕೇಟ್ನನ್ನು ಪರಿಶೀಲಿಸದೆ ತಗೊಳ್ಬಾರ್ದು, ಅದರ ಸತ್ಯಾಸತ್ಯತೆಯನ್ನು ಪರಿಶೀಲಿಸದೆ ಪರಿಗಣಿಸಬಾರ್ದು. ಪರಿಗಣಿಸಿದರೆ ಬಾಂಗ್ಲಾದೇಶದವರು, ಪಾಕಿಸ್ತಾನದವರು, ಭಯೋತ್ಪಾದಕರು ಎಲ್ಲರೂ ಮತದಾರರ ಪಟ್ಟಿಯಲ್ಲಿ ಸೇರಿಕೊಂಡು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನೇ ಬುಡಮೇಲು ಮಾಡುವಂಥ ಅಪಾಯ ಇದೆ. ಹಾಗಾಗಿ ಇಂಥ ಬರ್ತ್ ಸರ್ಟಿಫಿಕೇಟ್ಗಳನ್ನು ಸಾರಾಸಗಟಾಗಿ ಪರಿಗಣಿಸಬಾರ್ದು. ಅದನ್ನು ಪರಿಶೀಲಿಸಿ ಕ್ರಾಸ್ ಎಕ್ಸಾಮಿನ್ ಮಾಡಿ ಇದು ದೃಢಪಡಿಸಿಕೊಂಡ ನಂತರ ಅಷ್ಟೇ ಅಂಥದನ್ನು ಪರಿಗಣಿಸಬೇಕು ಅಂತಕ್ಕಂಥ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಬಯಸ್ತೇನೆ. ಅಲ್ಲ, ಈಗ ನಾವೇನು ಹೇಳ್ತಾ ಇದ್ದೀವಿ, SIR ಒಳ್ಳೆಯದು, SIR ಬೇಕು, SIR ಕಾಲಕ್ಕೆ ನಡೆದಿದೆ. ನಾವು SIRನ ವಿರೋಧಿಸ್ತಾ ಇಲ್ಲ, SIR ದುರ್ಬಳಕೆಯನ್ನು ಪ್ರಶ್ನಿಸ್ತಾ ಇದ್ದೀವಿ. SIRನ ಆಳುವ ಕಾಂಗ್ರೆಸ್ ಪಕ್ಷ ತನ್ನ ವ್ಯವಸ್ಥೆ ಒಳಗೆ ಬರ್ತಕ್ಕಂಥ ಅಧಿಕಾರಿಗಳಿಗೆ ಮೌಖಿಕ ನಿರ್ದೇಶನ ಕೊಟ್ಟು ದುರ್ಬಳಕೆ ಮಾಡ್ಕೊಳ್ತಾ ಇದೆ. ಆ ದುರ್ಬಳಕೆಯಲ್ಲಿ BJPಗೆ ಬೆಂಬಲಿಸುವಂಥ ಮತದಾರರಿಗೆ ಫಾರ್ಮೇ ಸಿಗದಂಗೆ ಮಾಡೋದು ಒಂದು ದುರ್ಬಳಕೆ. ಇನ್ನೊಂದು ಅನಧಿಕೃತ ಮತದಾರರ ಪಟ್ಟಿಯಲ್ಲಿ ಉಳಿಸೋದು ಇನ್ನೊಂದು ದುರ್ಬಳಕೆ. ಈ ರೀತಿ ದುರ್ಬಳಕೆ ಮಾಡುವ ಕೆಲಸಕ್ಕೆ ನಮ್ಮ ವಿರೋಧ ಇದೆ. ಮತ್ತು ಮಸೀದಿ ಮಂದಿರಗಳನ್ನು ಬಳಕೆ ಮಾಡಿಕೊಂಡು ಬಲ್ಕಾಗಿ ಅಲ್ಲಿಯೇ ಫಾರಮನ್ನು ಭರ್ತಿ ಮಾಡಿ ಕೊಡ್ತಕ್ಕಂಥದ್ದು, ಇದು ಒಂದು ರೀತಿ ದುರ್ಬಳಕೆ. BLO ಮನೆಗೆ ಹೋಗಿ ಫಾರಮ್ ಕೊಡಬೇಕು, ಮನೆಯಿಂದ ಕಲೆಕ್ಟ್ ಮಾಡಬೇಕು. ಹಾಗೆ ಕಲೆಕ್ಟ್ ಮಾಡಬೇಕು ಅನ್ನೋದು SIRನ ಸೂಚನೆಯಲ್ಲಿ ಇರ್ತಕ್ಕಂಥದ್ದು. ಆದರೆ ಇಲ್ಲೇನು ಮಾಡ್ತಾ ಇದ್ದಾರೆ, ಮಸೀದಿಲಿ ಕುತ್ಕೊಂಡು ಸಾವಿರಾರು ಜನರನ್ನು ಅಲ್ಲೇ ಫಾರಮ್ ಇಶ್ಯೂ ಮಾಡೋದು, ಅಲ್ಲೇ ಅವರಿಗೆ ಅಗತ್ಯ ಇರುವ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಡೋದಕ್ಕೆ ಸರ್ಕಾರಿ ಎಕೋಸಿಸ್ಟಮನ್ನು ದುರ್ಬಳಕೆ ಮಾಡ್ಕೊಳ್ತಾ ಇರೋದು. ಅದಕ್ಕೆ ಸರ್ಕಾರ ಇಂಥವ್ರು ಬಂದರೆ ಇಂಥವರಿಗೆ ನೀವು ಬರ್ತ್ ಸರ್ಟಿಫಿಕೇಟ್ ಅವನು ಹುಟ್ಟಿಲ್ಲದೆ ಇದ್ರೂ ಕೊಡಬೇಕು ಆ ಊರಲ್ಲಿ ಅನ್ನುವಂಥ ಒಂದು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಡೋದಕ್ಕೆ ದುರ್ಬಳಕೆ ಮಾಡ್ಕೊಳ್ತಿರೋದು. ಇದು ಅಪಾಯಕಾರಿ. ಇದನ್ನು ಪ್ರಶ್ನೆ ಮಾಡಿದ್ದೀವಿ. ಇದರ ಕೆಲವು ಪ್ರೈಮರಿ ಇನ್ಫಾರ್ಮೇಷನ್ನ ಫೋಟೋ ದಾಖಲೆಗಳ ಸಮೇತ, ಪ್ರೆಸ್ ಕಟಿಂಗ್ ಸಮೇತ, ವಿಡಿಯೋಗಳ ಸಮೇತ ನಾವು ನಿನ್ನೆ ಕರ್ನಾಟಕ ರಾಜ್ಯದ ಮುಖ್ಯ ಚುನಾವಣಾಧಿಕಾರಿಗೆ ಸಲ್ಲಿಸಿದ್ದೇವೆ. ಅದೇ ರೀತಿ ಕೇಂದ್ರದ ಮುಖ್ಯ ಚುನಾವಣಾಧಿಕಾರಿಗೂ ಕೂಡ ಹೇಗೆ ಇಲ್ಲಿರುವ ಕಾಂಗ್ರೆಸ್ಸು SIRನ ತನ್ನ ಅನುಕೂಲಕ್ಕೆ ತಕ್ಕಂತೆ ದುರ್ಬಳಕೆ ಮಾಡ್ಕೊಳ್ತಾ ಇದೆ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ದೇವೆ.